ಫ್ರೆಂಡ್ಸ್, ಮೊದಲನೇದಾಗಿ ಮನೆಯಲ್ಲಿರೋರ ಪರಿಚಯ, ಆಮೇಲೆ ಬೊಂಬೆಗಳ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಎಚ್ ಜಯರಾಮಯ್ಯ ಅಂತ. ಜಯರಾಮಯ್ಯ, ಬಹಳ ಸಂತೋಷ. ನಿಮ್ಮ ಹೆಸರು? ಇಲ್ಲೇ ನಿಂತಿದ್ಯಾ ನೀನು? ಆಮ, ನಿಮ್ಮ ಹೆಸರು? ವೆಂಕಟಲಕ್ಷ್ಮಮ್ಮ. ಓಕೆ. ಸೊ ಬೊಂಬೆಗಳನ್ನ ಬಹಳ ಚೆನ್ನಾಗಿ ಕೂರಿಸಿದ್ದೀರಾ ಸರ್, ತುಂಬಾ ಕಲರ್ಫುಲ್ ಆಗಿದೆ. 9 ಮೆಟ್ಲಲ್ಲಿ ಒಂದು ಬೊಂಬೆಗಳನ್ನ ಕೂರಿಸಿದ್ದಾರೆ. ಎಷ್ಟು ವರ್ಷಗಳಿಂದ ಬೊಂಬೆಗಳನ್ನ ಕೂರಿಸ್ತಾ ಇದ್ದೀರಾ? ಸುಮಾರು ಒಂದು 12 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಮೊದಲನೇ ಸ್ಥಾನದಲ್ಲಿ ವಿಘ್ನೇಶ್ವರ, ಚಾಮುಂಡೇಶ್ವರಿ, ವೆಂಕಟೇಶ್ವರ ಸ್ವಾಮಿ, ಆಮೇಲೆ ಈ ಕಡೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಪರಮೇಶ್ವರ ಅದೆಲ್ಲ ಇದೆ. ಎರಡನೇ ಸಾಲಿನಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ದಶಾವತಾರಗಳೆಲ್ಲ ಇದೆ. ಮೂರನೇ ಸ್ಥಾನದಲ್ಲಿ ಶ್ರೀಮನ್ನಾರಾಯಣ, ಈ ಕಡೆ ಕೃಷ್ಣ ಪರಮಾತ್ಮ, ಸಾಯಿಬಾಬಾ ಅವರು. ನಾಲ್ಕನೇ ಸಾಲಿನಲ್ಲಿ ಲಕ್ಷ್ಮೀ ಅಮ್ಮನು, ಅಷ್ಟಲಕ್ಷ್ಮಿ ವಿಗ್ರಹಗಳು, ಪರಮೇಶ್ವರ, ಅದ ಕಡೆ ಇವು ಪರಮೇಶ್ವರ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ಇದ್ದಾರೆ. ಈ ಕಡೆ ಮಹಾದೇವಿ ಇದ್ದಾಳೆ. ಪರಮೇಶ್ವರ ತಾಂಡವ ನೃತ್ಯ ಮಾಡ್ತಾ ಇರೋದು ಸಭೆ. ಇಲ್ಲಿ ಪರಮೇಶ್ವರಂದು ಕೈಲವಾಸದ ಸಭೆ ಮಕ್ಕಳದ್ದು ಇದು. ಆ ಕಡೆನೋ ರಾಜರದ್ದು ದರ್ಬಾರ್ ಒಂದು. ಈ ಕೆಳಗಿನ ಸಾಲಿನಲ್ಲಿ ಎಲ್ಲ ದೇಶದ ಹೆಣ್ಮಕ್ಳು ಇದು ಬೊಂಬೆಗಳಿದೆ. ಕೃಷ್ಣಲೀಲೆ ಇದೆ, ಶ್ರೀಮನ್ನಾರಾಯಣ ವಿಷಯ ಸೆಟ್ ಇದೆ. ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಬೊಂಬೆಗಳು, ಆ ಸೆಟ್, ಈ ಸೆಟ್ಟು, ಮದುವೆ ಸೆಟ್ಟು, ಎಂಗೇಜ್ಮೆಂಟು ಅದೆಲ್ಲ ಇದೆ. ಈ ಕಡೆ 2 ಬೊಂಬೆಗಳಿದೆ. ಇನ್ನು ಕೆಳಗಡೆ ರಾಮರು ಸೇತುವೆ ಕಟ್ಟೋದು, ರಾಮರ ಪಟ್ಟಾಭಿಷೇಕ, ರಾಮರು ಹಡಗಿನಲ್ಲಿ ಹೋಗೋದು, ರಾವಣಾಸುರನ ಸಭೆ, ಅಲ್ಲಿ ಶ್ರೀರಾಮಂದು ಯಾಗ ಮಾಡೋದು, ಅಶ್ವಮೇಧ ಯಾಗ, ಆಮೇಲೆ ಬೊಂಬೆಗಳು, ಕೀಲ್ಕುದುರೆಗಳು ಎಲ್ಲ ಇದೆ ಆ ಕಡೆ ಕೆಳಗೆ. ಹಳೆ ಬೊಂಬೆ ಮೇಲೆ ಇದೆ ವೆಂಕಟರಮಣ ಸ್ವಾಮಿನೂ, ಲಕ್ಷ್ಮಿ. ಆ ಮುಂಚೆ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನಮ್ಮ ದೊಡ್ಡಪ್ಪನವರೆಲ್ಲ ಕೊಂಡಿಸ್ತಾ ಇದ್ವಿ. ನಾನು ಚಿಕ್ಕ ಹುಡುಗರಾಗಿಂದನೂ ಕೊಂಡಿಸ್ತಾ ಇದ್ರು. ನಾವು ಬೇರೆ ಹೋದ್ಮೇಲೂ ನಾವು ಇದನ್ನು ಕುಂಡ್ರಿಸ್ಬೇಕು, ಬಿಡಬಾರ್ದು ಅಂತ ಅದೇ ಥರ ಮಾಡಿ ಈ ಸ್ಟ್ಯಾಂಡ್ ಎಲ್ಲ ಮಾಡಿಸಿ ಅದೇ ಥರ ಗೊಂಬೆಗಳು ಕೂಡಿಸ್ತಾ ಇದ್ವಿ. ಓಕೆ, ಇವಾಗ ಈ ಬೊಂಬೆಗಳನ್ನ ಕೂರ್ಸಕ್ಕೆ ಮೇಡಮ್ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ನಿಮ್ಗೆ? ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. 2 ಹೆಣ್ಮಕ್ಳು, ಮಗ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಬೊಂಬೆ ಕೂರ್ಸಕ್ಕೆ ನೀವು ಸಪೋರ್ಟ್ ಮಾಡಿ? ನನಗೆ ಇದು ಹೊಸ, ಅದು ಮದುವೆಯಾಗಿ 3 years ಆಗಿದೆ. ಸೊ ಇಟ್ಸ್ ಅ ವೆರಿ ನ್ಯೂ ಟ್ರೆಡಿಷನ್. ಕೂರಿಸುವಾಗ ಎಲ್ಲರೂ ಒಟ್ಟಿಗೆ ಸೇರಿ ಕೂರಿಸೋದು, ಮತ್ತು ಇದನ್ನು 9 days 11 days ನಾವು ಇದನ್ನು ಏನು ಪ್ರಸಾದಗಳು ಮಾಡೋದು. ದಿನ ಬೆಳಗ್ಗೆ ಸಾಯಂಕಾಲ ಒಂದು ಪ್ರಸಾದ ಮಾಡ್ತೀವಿ. ಆ್ಯಂಡ್ ಪೂಜೆ ಮಾಡೋದು ತುಂಬ ಪೀಸ್ ಕೊಡುತ್ತೆ ಮನಸ್ಸಿಗೆ. ಸೊ ನಿಮ್ಮ ಮನೆಗೆ ಬಂದು ನಿಮ್ಮೆಲ್ಲರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಕೂತಿರ್ತಕ್ಕಂಥ ಬೊಂಬೆಗಳನ್ನ ನೋಡಿ ಬಹಳ ಖುಷಿ ಆಯ್ತು. ಸೊ ನಮ್ಮ ರಾಜ್ ಮ್ಯೂಸಿಕ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಪ್ಲೀಸ್ ನೀವು ಎಕ್ಸೆಪ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಸೊ ನಾವು ನಿಮ್ಮ ಮನೆಗೆ ಬಂದಿದ್ದು ನಿಮ್ಗೆ ಹೇಗೆ ಅನಿಸ್ತು ಸರ್? ನೀವು ಬಂದಿರೋದು ನಮ್ಗೆ ಭಾಳ ಸಂತೋಷ ಆಯಿತು. ನಾವು ಇದು ನಮ್ಮ ಬೊಂಬೆಗಳೆಲ್ಲ ಪೇಪರಲ್ಲಿ ಹಾಕ್ಸ್ಬೇಕು ಬೇರೆಯವ್ರ ಥರ ಅಂತ ನಮಗೂ ಅಭಿಲಾಷೆ ಇತ್ತು. ಆದರೆ ಇದು ನಮ್ಮ ಮಗ ಅರೇಂಜ್ ಮಾಡಿದ್ದಾನೆ. ಬಂದಿದ್ದು ನಮ್ಗೆ ಭಾಳ ಸಂತೋಷ. ನಮ್ಮ ಬೊಂಬೆಗಳು ಪೇಪರ್ನಲ್ಲಿ ಬಂದು ಭಾಳ ಜನ ನೋಡೋದ್ರಿಂದ ನಮಗೂ ಭಾಳ ಸಂತೋಷ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ದಸರಾ ಹಬ್ಬದ ಶುಭಾಶಯಗಳು.